ಇದು ಕೂಡ 1956 ಫೆಬ್ರವರಿ ಸಂಚಿಕೆದೆ ಒಂದು ಕತೆ. ಡಿ ಮಹಾಬಲರಾವ್ ಅನ್ನೋರು ಇದನ್ನು ಬರೆದಿದ್ದಾರೆ. ಚಂದ್ರಹಾರ ಅಂತ ಈ ಕತೆ ಹೆಸರಿದೆ. ಚಂದ್ರಹಾರ ಅಂತ ಈ ಕತೆ ಹೆಸರು. ಒಂದೂರಿನಲ್ಲಿ ಕಾಸಿನ ಕಾಳಪ್ಪ ಅಂತ ಒಬ್ಬ ಲೋಭಿ ಇರ್ತಾನೆ. ಅವನ ಹೆಂಡತಿ ತುಂಬ ಸುಂದರಮ್ಮ, ಅವಳ ಹೆಸರು. ತುಂಬ ಚೆನ್ನಾಗಿರ್ತಾಳೆ. ಅವ್ರು ಸಾಕಷ್ಟು ಹಣ ಇದ್ದರೂ ಕೂಡ ಕಾಳಪ್ಪ ಬಡವನ ಹಾಗೆ ಬಾಳನ್ನು ಸಾಗಿಸ್ತಾ ಇರ್ತಾನೆ. ಕಾಸು ಕೂಡಿ ಹಾಕೋದ್ರಲ್ಲೇ ಅವನಿಗೆ ತುಂಬ ಸಂತೋಷ. ಹೆಂಡತಿಗೆ ಒಂದು ಒಡೆನೂ ಅವನು ಮಾಡಿಸಿ ಕೊಟ್ಟಿರಲ್ಲ. ಒಂದಿನ ನೆರೆ ಮನೆಯಲ್ಲಿ ದುರ್ಗಪ್ಪ ಅಂತಿರ್ತಾರೆ. ದುರ್ಗಪ್ಪ ಅವನ ಹೆಂಡತಿಗೆ 500 ರೂಪಾಯಿ ಕೊಟ್ಟು ಒಂದು ಚಂದ್ರಹಾರ ಮಾಡಿಸ್ಕೊಟ್ಟಿರ್ತಾನೆ. ಆಕೆ ಆ ಚಂದ್ರಹಾರ ಹಾಕ್ಕೊಂಡು ಎಲ್ಲರ ಮನೆಗೂ ಬರೋಕ್ಕೆ ಹೋಗ್ತಾ ಇರ್ತಾಳೆ. ಹಾಗೆ ಸುಂದರಮ್ಮನ ಮನೆಗೂ ಹೋಗ್ತಾಳೆ. ಆ ಚಂದ್ರಹಾರ ನೋಡಿದ ತಕ್ಷಣ ಸುಂದರಮ್ಮಂಗೆ ನಿದ್ರೆನೇ ಬರಲ್ಲ. ಅಂಥ ಚಂದ್ರಹಾರ ನನಗೂ ಹೇಗಾದರೂ ತೆಗೆಸ್ಕೋಬೇಕು, ಏನು ಮಾಡಬೇಕು ಅಂದ್ಕೊಂಡು ಹಠ ಹಿಡಿದು ಗಂಡನ ಹತ್ರ ಕೇಳ್ತಾಳೆ, ನನಗೂ ಬೇಕು ಆ ಚಂದ್ರಹಾರ ಕೊಡಿಸು ಅಂತ. ಯಾಕೆ ಅದು ಹಣ ದಂಡ, ಹೊಟ್ಟೆಗೆಲ್ಲ ಬಟ್ಟೆಗಳ 500 ರೂಪಾಯಿ, ಅದೇ ಹಣಕ್ಕೆ 1 ಎಕರೆ ಹೊಲ, 2 ಜೊತೆ ಎತ್ತು ಬರುತ್ತೆ ಅಂತ ಕಾಳಪ್ಪ ದಬಾಯಿಸ್ಬಿಡ್ತಾನೆ. ಸಾಕು ಸುಮ್ಮನಿರಿ ದುರ್ಗಪ್ಪ, ನಿಮಗಿಂತ ಸಾಹುಕಾರ ಏನಲ್ಲ. ಆದರೆ ಅವ್ರಿಗೆ 4 ಮಕ್ಕಳಿದ್ದಾರೆ. ದುರ್ಗಪ್ಪನ ಹೆಂಡತಿ ಮಂಗನ ಹಾಗಿದ್ದಾಳೆ. ಆದರೂ ಅವನು ತನ್ನ ಮಡದಿಗೆ ಚಂದ್ರಹಾರ ಮಾಡಿಸ್ಕೊಟ್ಟಿದ್ದಾನೆ. ನೀವು ನನಗೇನೊಂದು ಮೂಗುತಿ ಕೂಡ ಮಾಡಿಸ್ಕೊಟ್ಟಿಲ್ಲ ಅಂತ ಕೋಪಿಸ್ಕೊಂಡು ಹೆಂಡತಿ ದಬಾಯಿಸ್ತಾಳೆ. ಕಾಳಪ್ಪಂಗೆ ಕೋಪ ಬರುತ್ತೆ. ದುರ್ಗಪ್ಪನನ್ನು ಬಾಯಿಗೆ ಬಂದಂಗೆ ಬೈತಾನೆ. ಆವಾಗ ದುರ್ಗಪ್ಪ ಮೈ ಮೇಲೆ ಜ್ಞಾನವಿಲ್ಲದ ಹಣ ಪೋಲ್ ಮಾಡಿದ್ರೆ ನೆರೆಹೊರ ಸಂಸಾರ ಸಹ ಹಾಳು ಮಾಡ್ತಾನೆ ಅಂತ ಅವನ ಮೇಲೆ ಸಿಟ್ಕೊಂಡು ರೇಗಾಡ್ತಾನೆ. ಹೆಂಡತಿ ಬೇಡಿ ಬಿಸಿದ ಚಂದ್ರಹಾರ ಕೊಡಿಸೋದಕ್ಕೆ ಅವನು ಒಪ್ಕೊಳ್ಳೋದೇ ಇಲ್ಲ. ಸರಿ, ಒಂದು ದಿವಸ ಸುಂದರಮ್ಮ ಏನು ಮಾಡ್ತಾಳೆ, ನನ್ನ ಕೊರಳಲ್ಲಿ ಅದನ್ನು ಹಾಕ್ಕೊಂಡು ತೋರಿಸಿದ್ರೆ ನನ್ನ ಗಂಡಗೆ ಏನಾದ್ರು ಇಷ್ಟ ಆಗ್ಬೋದು ಅಂದ್ಬಿಟ್ಟು ದುರ್ಗಪ್ಪನ ಮನೆಗೆ ಹೋಗಿ ಆ ಹಾರ ಇಸ್ಕೊಂಬಂದು ತನ್ನ ಕತ್ತಿಗೆ ಹಾಕ್ಕೊತಾಳೆ. ಹಾಕ್ಕೊಂಡು ತೋರಿಸ್ತಾಳೆ. ಏನಂದರೆ ಹೇಗಿದೆ ಅಂತ ಕೇಳ್ತಾಳೆ, ಹಾರ ಹೇಗಿದೆ ಅಂತ. ಕಾಳಪ್ಪ ಹೆಂಡ್ತಿನ ಒಂದು ಕ್ಷಣ ನೋಡ್ತಾನೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ, ಅವನಿಗೂ ಸಂತೋಷ ಆಗುತ್ತೆ. ಆದರೆ ಮತ್ತೆ 500 ರೂಪಾಯಿ ಕೊಟ್ಟು ಎಲ್ಲಿ ಕೊಡಿಸು, ಗಲಾಟೆ ಮಾಡ್ತಾಳೋ, ನಾನು ಕೊಡಿಸು ಅಂದ್ಬಿಟ್ಟು, ಭಾಳ ಚೆನ್ನಾಗಿದೆ, ಅಷ್ಟೊಂದು ಬೆಲೆ ಭಾಳ ಒಡವೆ ನಮಗೆ ಹಾಕ್ಬೇಕಮ್ಮ, ಕಳ್ಳರ ಕಾಕ್ರೆ ಯಾರು ಎತ್ಕೊಂಡು ಹೋದಾರು, ಬೇಗ ಹೋಗಿ ಅವ್ರಿಗೆ ವಾಪಸ್ ಕೊಟ್ಬಿಡು ಅಂತ ಹೇಳ್ತಾನೆ ಕಾಳಪ್ಪ. ಅವಳು, ಅಯ್ಯೋ ನನಗೀಗ ಬೆಟ್ಟದಷ್ಟು ಕೆಲಸ ಇದೆ ರೀ, ನಾಳೆ ಬೆಳಗ್ಗೆ ಕೊಡ್ತೇನೆ ಬಿಡಿ ಅಂದ್ಬಿಟ್ಟು ಮುಖ ಗಂಟು ಹಾಕ್ಕೊಂಡು ಸುಂದರಮ್ಮ ಹೊರಟೋಗ್ತಾಳೆ. ಆವತ್ತು ರಾತ್ರಿ ಆಗಿ ಹೋಗುತ್ತೆ. ಬೆಳಗಾದ ತಕ್ಷಣ ಸುಂದರಮ್ಮ ಗಂಡನ ಹತ್ರ ಓಡಿ ಬರ್ತಾಳೆ. ಏನು ನೀವೇನಾದರೂ ರಾತ್ರಿ ಹಿತ್ಲು ಬಾಗಿಲು ತೆಗೆದಿದ್ರಾ ಅಂತ ಕೇಳ್ತಾಳೆ. ಇಲ್ವಲ್ಲ, ಏನು ಕಳ್ಳರೇನಾರು ಬಂದ್ಬಿಟ್ರಾ, ಮನೆಯೊಳಗೆ ನುಗ್ಲಿಲ್ವಾ, ಅವ್ರ ಚಂದ್ರಹಾರ ವಾಪಸ್ ಕೊಟ್ಬಿಟ್ಟಿತಾನೆ, ಏನಾರು ಕಳೆದೋಗಿದ್ಯಾ ನೋಡು ಅಂತ ಕಾಳಪ್ಪ ಹೇಳ್ತಾನೆ. ಅವಳು, ಚಂದ್ರಹಾರನ ನಾನು ಕುಂಕುಮದ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೆ ಬಿಡಿ, ಮನೇಲಿ ಏನೂ ಕಳವಾದಂಗಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಕುಂಕುಮದ ಪೆಟ್ಟಿಗೆ ತೆಗೆದು ನೋಡ್ತಾಳೆ. ನೋಡಿದ್ರಲ್ಲಿ ಚಂದ್ರಹಾರ ಇರೋದೇ ಇಲ್ಲ. ಸರಿ, ಸುಂದರಮ್ಮಗಳು ಅಂತ ಬಂದು ಗಂಡನಿಗೆ ಹೇಳ್ತಾಳೆ, ಈ ಥರ ಕಾಳಪ್ಪಂಗೆ ಪ್ರಾಣನೇ ಹೋದಂಗೆ ಆಗೋಗುತ್ತೆ. ಬುದ್ಧಿಹೀನಳು ನೀನು, ಅಷ್ಟೊಂದು ಬೆಲೆ ಬಾಳೋ ವಸ್ತು ಆವಾಗಲೇ ವಾಪಸ್ ಕೊಡಬಾರ್ದಾ, ಈಗ ನೋಡು 500 ರೂಪಾಯಿ ಸುರಿದು ಒಡವೆ ಮಾಡಿಸಿ ಅವ್ರಿಗೆ ಕೊಡಬೇಕಾಯ್ತಲ್ಲ, ಏನು ಮಾಡಲಿ ಅಂತ ತಲೆ ಚಚ್ಕೊತಾನೆ ಕಾಳಪ್ಪ. ಅವಳು, ನೀವು ಹಿತ್ಲು ಬಾಗಿಲು ಮುಚ್ಚದೆ ಮಲಗ್ತೀರಾ ಅಂತ ನನಗೇನು ಕನಸು ಬೀಳಬೇಕಾಗಿತ್ತಾ, ನಾನೇನು ಮಾಡಲಿ ಅಂತ ಅವಳು ಪ್ರಶ್ನೆ ಕೇಳ್ತಾಳೆ. ನಾನು ಬಾಗಿಲು ತೆಗೆದಾಗ ನನಗೇನು ಜ್ಞಾಪಕ ಇಲ್ವಲ್ಲ ಅಂತ ಗಂಡ ಹೇಳ್ತಾನೆ. ಎಲ್ಲೋ ನಿದ್ದೆ ಮಪ್ಪರ್ನಲ್ಲಿ ನೀವೇ ಹೋಗಿ ಬಾಗಿಲು ತೆಗೆದಿರಬೇಕು ಅಂತ ಅವಳು ದಬಾಯಿಸ್ಬಿಡ್ತಾಳೆ ಗಂಡನಿಗೆ. ಅವಾಗ ಕಾಳಪ್ಪ 500 ರೂಪಾಯಿ ಕೊಟ್ಟು ಖರ್ಚು ಮಾಡಿ ಚಂದ್ರಹಾರ ಮಾಡಿಸ್ಲೇಬೇಕಾಗತ್ತೆ. ಅದನ್ನು ಮಾಡಿಸಿ ತೊಗೊಂಬಂದು ಹೆಂಡ್ತಿ ಕೊಡ್ತಾ ಹೇಳ್ತಾನೆ, ತಕ್ಷಣ ತೊಗೊಂಡು ಹೋಗಿ ದುರ್ಗಪ್ಪನ ಹೆಂಡ್ತಿಗೆ ಇದನ್ನು ಕೊಟ್ಬಿಟ್ಟು ಬಂದ್ಬಿಡು, ಹೀಗಾಗಿರೋ ಶಿಕ್ಷೆ ಸಾಕು ನಮಗೆ ಅಂತ ಅವಸರವಾಗಿ ಹೇಳ್ತಾನೆ. ಸುಂದರಮ್ಮ ನಗ್ತಾ ಆಹಾರನ ತನ್ನ ಕೊರಳಿಗೆ ಹಾಕ್ಕೊಂಡ್ಬಿಡ್ತಾಳೆ. ಇದು ನಮ್ಮದೇ ಬಿಡಿ, ನಾನು ಚಂದ್ರಹಾರ ಕುಂಕುಮದ ಪೆಟ್ಟಿಗೆಯಲ್ಲಿ ಇಟ್ಟೇ ಇರಲಿಲ್ಲ, ಅದನ್ನು ಕರಡಿಗೆ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೆ, ಮರೆತುಬಿಟ್ಟಿದ್ದೆ ಅಷ್ಟೇ, ಅದು ಸಿಕ್ಕಿದ ತಕ್ಷಣ ತೊಗೊಂಡೋಗಿ ಅವ್ರ ಮನೆಗೆ ಕೊಟ್ಬಿಟ್ಟೆ ನಾನು ಅಂತ ಹೇಳ್ಬಿಡ್ತಾಳೆ. ಸರಿ, ಹೆಂಡತಿ ಜಾಣತನಕ್ಕೆ ಕಾಳಪ್ಪ ಬೆರಗಾಗಿ ಹೆಚ್ಚಿಗೆ ಏನೂ ಮಾತಾಡೋಕ್ಕೆ ಆಗಲ್ಲ.